ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಎನ್ನುವಂತಹ ಮಂತ್ರವನ್ನು ಪ್ರತಿದಿನ ಪಠನೆ ಮಾಡೋದರಿಂದ ಆರೋಗ್ಯದಲ್ಲಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ಇರ್ಬೋದು, ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಓಂ ನಮಃ ಶಿವಾಯ ಎನ್ನುವಂತಹ ಮಂತ್ರದಲ್ಲಿ ಪರಿಹಾರ ಇರುತ್ತೆ. ಮತ್ತು ಈ ವಿಡಿಯೋದಲ್ಲಿ ನಾನು ಓಂ ನಮಃ ಶಿವಾಯ ಎನ್ನುವಂತಹ ಮಂತ್ರವನ್ನು ಹೇಳೋದಕ್ಕೂ ಕೂಡ ಒಂದು ಮುಖ್ಯವಾದಂತಹ ಕಾರಣ ಇದೆ. ಸಾಮಾನ್ಯವಾಗಿ ರುದ್ರಾಕ್ಷಗಳನ್ನು ಸುಮಾರು 14 ಮುಖಗಳವರೆಗೂ ಕೂಡ ರುದ್ರಾಕ್ಷಗಳು ನಮಗೆ ಸಿಗ್ತಾ ಇರ್ತದೆ. ಒಂದು ಮುಖದಿಂದ ಹಿಡಿದು 14 ಮುಖದವರೆಗೂ ಕೂಡ ರುದ್ರಾಕ್ಷಗಳು ನಮಗೆ ಸಿಗ್ತಾ ಇರುತ್ತೆ. ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ರುದ್ರಾಕ್ಷದ ಯಾವ ರೀತಿ ಇದೆ ಅಂದರೆ, ಒರಿಜಿನಲ್ಗಿಂತ ಡೂಪ್ಲಿಕೇಟ್ ಅಂದರೆ ನಕಲಿ ರುದ್ರಾಕ್ಷಗಳು ಹೆಚ್ಚು ಮಾರಾಟ ಆಗ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ನಕಲಿ ರುದ್ರಾಕ್ಷಗಳನ್ನು ನಾವು ಧಾರಣೆ ಮಾಡದೇನೆ ಉತ್ತಮವಾಗಿರುವಂಥದ್ದು ಮತ್ತು ಒರಿಜಿನಲ್ ರುದ್ರಾಕ್ಷಗಳನ್ನು ಧಾರಣೆ ಮಾಡಬೇಕಂತ ತಮಗೇನಾದರೂ ಮನಸ್ಸೋ ಇಚ್ಛೆ ಇತ್ತು ಅಂದರೆ 5 ಮುಖದ ರುದ್ರಾಕ್ಷೆಯನ್ನು ನಾವು ಧಾರಣೆ ಮಾಡೋದ್ರಿಂದ ಅದು ಒರಿಜಿನಲ್ಲೂ ಆಗಿರುತ್ತೆ. ಅದರಿಂದ ನಮಗೆ ಒದಗಿಸುವಂತಹ ಪ್ರಯೋಜನಗಳು ಕೂಡ ತುಂಬ ಇರ್ತವೆ. ರುದ್ರಾಕ್ಷ ಮರದಲ್ಲಿ ಯಥೇಚ್ಛವಾಗಿ ಬೆಳೆಯುವಂತಹ ರುದ್ರಾಕ್ಷಗಳು ಯಾವುವು ಅಂತೇಳಿದ್ರೆ 5 ಮುಖದ ರುದ್ರಾಕ್ಷಗಳು. ಈ 5 ಮುಖದ ರುದ್ರಾಕ್ಷಗಳನ್ನು ನಾವು ಧಾರಣೆ ಮಾಡೋದ್ರಿಂದ ಯಾವ ರೀತಿ ಪ್ರಯೋಜನ ಆಗ್ತದೆ ನಮಗೆ? ಮುಖ್ಯವಾಗಿ ಜ್ಞಾನಾರ್ಜನೆಗೋಸ್ಕರ 5 ಮುಖದ ರುದ್ರಾಕ್ಷಣವನ್ನು ನಾವು ಧಾರಣೆ ಮಾಡ್ತಾ ಇರ್ತೇವೆ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಜ್ಞಾನಾರ್ಜನೆ ಇರೋದಿಲ್ಲ, ಅಂದರೆ ಓದುವುದು ಕಡಿಮೆ ಆಗುವಂಥದ್ದು, ಚಂಚಲ ಮನಸ್ಥಿತಿ ಇರುತ್ತೆ. ಅಂತಹ ಚಂಚಲ ಮನಸ್ಥಿತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು 5 ಮುಖದ ರುದ್ರಾಕ್ಷವನ್ನು ಧಾರಣೆ ಮಾಡೋದ್ರಿಂದ ಅವರ ಜ್ಞಾನಾರ್ಜನೆಗೂ ಕೂಡ ಅನುಕೂಲತೆ ಆಗುತ್ತೆ. ಅವರ ಮನಸ್ಸು ಸ್ಥಿರವಾಗೋದಕ್ಕೂ ಕೂಡ ಇದು ಅತ್ಯಂತ ಪ್ರಯೋಜನಕಾರಿಯಾಗಿರುವಂತಹ ರುದ್ರಾಕ್ಷೆ ಇರುತ್ತೆ. ಒಂದು ವೇಳೆ ತಮಗೆ ಧನದಲ್ಲಿ ಅನೇಕವಾದಂತಹ ತೊಂದರೆಗಳು ಬರುವಂಥದ್ದು, ಆರ್ಥಿಕತೆಯಲ್ಲಿ ತಮಗೆ ಪದೇ ಪದೇ ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಹಿಂಗೆ ದುಡ್ಡು ಬರ್ತಾ ಇರುತ್ತೆ, ಹಿಂಗೆ ಖರ್ಚಾಗಿ ಹೋಗ್ತದೆ, ಹಿಂಗೆ ದುಡ್ಡು ಬರ್ತಾ ಇರುತ್ತೆ, ಹಿಂಗೆ ಖರ್ಚಾಗಿ ಹೋಗ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ತಮ್ಮ ಹತ್ತಿರದಲ್ಲಿ ಎಲ್ಲಾದರೂ 5 ಮುಖದ ರುದ್ರಾಕ್ಷ ಸಿಕ್ತು ಅಂತೇಳಂದ್ರೆ ಆ 5 ಮುಖದ ರುದ್ರಾಕ್ಷವನ್ನು ನಾವು ಧಾರಣೆ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ಕೂಡ ಹೊಂದುವಂತಹ ಪರಿಸ್ಥಿತಿ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಮನಃಶಾಂತಿ ಅನ್ನುವಂಥದ್ದೇ ಇರೋದಿಲ್ಲ. ಕುಂತಲ್ಲಿ ಕುಂದ್ರಲ್ಲ, ನಿಂತಲ್ಲಿ ನಿಂದಿರ್ತಾ ಇರೋಲ್ಲ, ಸದಾಕಾಲ ಪರ್ಯಟನೆಯಲ್ಲೇನೆ ಇರ್ತಾರೆ. ಅಂತಹ ಪರ್ಯಟನೆ ಮಾಡುವಂತಹ ವ್ಯಕ್ತಿಗಳು ಒಂದು ಸ್ಥಿರವಾದಂತಹ ಸ್ಥಾನದಲ್ಲಿ ಇದ್ದು ಸಂಪಾದನೆ ಮಾಡ್ಕೊಳ್ಳೋದಾಗಲಿ ಅಥವಾ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗೋದಕ್ಕೆ 5 ಮುಖ ರುದ್ರಾಕ್ಷವು ಕೂಡ ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಸಾಮಾನ್ಯವಾಗಿ ಉತ್ತಮವಾದಂತಹ ಆರೋಗ್ಯಕ್ಕೋಸ್ಕರ ಕೂಡ 5 ಮುಖ ರುದ್ರಾಕ್ಷಿ ತುಂಬ ಪ್ರಯೋಜನಕಾರಿಯಾಗುತ್ತೆ. ಪದೇ ಪದೇ ಯಾರಿಗಾದರೂ ಆರೋಗ್ಯದಲ್ಲಿ ತೊಂದರೆ ಬರ್ತಾ ಇತ್ತು ಅಂತೇಳಿದ್ರೆ ಒಂದು 5 ಮುಖದ ರುದ್ರಾಕ್ಷವನ್ನು ತಾವು ಸೋಮವಾರ ದಿವಸನೇ ಖರೀದಿ ಮಾಡಬೇಕು. ಸೋಮವಾರ ದಿವಸನೇ ಖರೀದಿ ಮಾಡಿ ಅದನ್ನು ನಾವು ಬೆಳ್ಳಿಯಲ್ಲಿ ಮಾಡಿಸಿ, ಬೆಳ್ಳಿ ಚೈನ ಇದ್ದರೆ ತಾವು ಆರ್ಥಿಕವಾಗಿ ಏನಾದರೂ ಸಬಲರಾಗಿದ್ದರೆ ಚೈನಲ್ಲಿ ಹಾಕ್ಬೋದು, ಇಲ್ಲ ಅಂದರೆ ಕೆಂಪು ದಾರದಲ್ಲಿ ಧಾರಣೆ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನವನ್ನು ಹೊಂದುವಂತಹ ಪರಿಸ್ಥಿತಿ ಇರುತ್ತೆ. ಇನ್ನು ಈ 5 ಮುಖ ರುದ್ರಾಕ್ಷವನ್ನು 27 ನಕ್ಷತ್ರ 12 ರಾಶಿಯವರು ಕೂಡ ಧಾರಣೆ ಮಾಡಬಹುದು. ಹೆಣ್ಣು ಮಕ್ಕಳು ಕೂಡ ಧಾರಣೆ ಮಾಡಬಹುದು, ಗಂಡು ಮಕ್ಕಳು ಕೂಡ ಧಾರಣೆ ಮಾಡಬಹುದು. ಇದಕ್ಕೆ ಯಾವುದೇ ರೀತಿ ದೋಷಗಳು ಇಲ್ಲದೆ ಇರುವಂತಹ ಪರಿಸ್ಥಿತಿ ಇರುತ್ತೆ. ಇದು 5 ಮುಖದ ರುದ್ರಾಕ್ಷಿಯ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಿಗಾಗಿ ಶ್ರೀಚಕ್ರ ಆಸ್ಟ್ರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಮಗೆ ಇಷ್ಟ ಆಯಿತು ಅಂದರೆ ತಮ್ಮ ಬಂಧು ಮಿತ್ರರಿಗೂ ಕೂಡ ಶೇರ್ ಮಾಡ್ತಾ ಬನ್ನಿ. ಎಲ್ಲರಿಗೂ ಕೂಡ ಶುಭವಾಗಲಿ.